ನೋಡ್ತಿದ್ದೀರಾ ವಿಜಯ ಟೈಮ್ಸ್. ಈ ಹೊತ್ತಿನ ಹೆಡ್ಲೈನ್. ಮಾತುಕತೆ ನಡುವೆಯೂ ನಿಲ್ಲದ ಇರಾನ್ ಇಸ್ರೇಲ್ ಸಂಘರ್ಷ. ಇಸ್ರೇಲ್ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಡ್ರೋನ್ ಕ್ಷಿಪಣಿ ದಾಳಿ. ಇರಾನ್ ಮೇಲೂ ಇಸ್ರೇಲ್ನಿಂದ ವೈಮಾನಿಕ ದಾಳಿ. ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ. ಹಾರ್ಮುಜ್ ಜಲಸಂಧಿ ದಾಟಲು ಯಾರ ಒಪ್ಪಿಗೆಯ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ. ಫೇಸ್ಬುಕ್ ಇನ್ಸ್ಟಾಗ್ರಾಂ ಕಂಪನಿಗೆ ಭಾರಿ ಹಿನ್ನಡೆ. ಮೆಟಾಗೆ 3,100 ಕೋಟಿ ರೂಪಾಯಿ ದಂಡ ವಿಧಿಸಿದ ಅಮೆರಿಕದ ನ್ಯೂ ಮೆಕ್ಸಿಕೋದ ನ್ಯಾಯಾಲಯ. ಮಕ್ಕಳ ಸುರಕ್ಷತೆಗಿಂತ ಲಾಭಕ್ಕೆ ಆದ್ಯತೆ ನೀಡಿ ನಿಯಮ ಉಲ್ಲಂಘನೆಗಾಗಿ ದಂಡ. ವಿಶ್ವದ ಅತ್ಯಂತ ಕಲುಷಿತ ದೇಶಗಳ ಪಟ್ಟಿ ಪ್ರಕಟ. ಪಾಕಿಸ್ತಾನಕ್ಕೆ ಪ್ರಥಮ ಸ್ಥಾನ, ಭಾರತಕ್ಕೆ 6ನೇ ಸ್ಥಾನ. ಸಂಶೋಧನಾ ವರದಿಯಿಂದ ಮಾಹಿತಿ. $16,600 ಕೋಟಿ ರೂಪಾಯಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇಲ್. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಸೇರಿ ಅನೇಕ ಹೂಡಿಕೆದಾರರಿಂದ ಜಂಟಿಯಾಗಿ ಖರೀದಿ. ಆರ್ಸಿಬಿ ಫ್ರಾಂಚೈಸಿಯಿಂದ ಈ ಬಗ್ಗೆ ಅಧಿಕೃತ ಘೋಷಣೆ. ಆರ್ಯಮಾನ ವಿಕ್ರಮ್ ಬಿರ್ಲಾ ಆರ್ಸಿಬಿ ಫ್ರಾಂಚೈಸಿಯ ನೂತನ ಅಧ್ಯಕ್ಷ. ಮಾರ್ಚ್ 28ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಪಂದ್ಯ. ಇನ್ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಸೀಟ್ ರಿಸರ್ವ್, ಯಾವಾಗಲೂ ಖಾಲಿ. 11 ನಂಬರ್ನ ಜರ್ಸಿ ಧರಿಸಿ ಆರ್ಸಿಬಿ ಆಟಗಾರರಿಂದ ಅಭ್ಯಾಸ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಆರ್ಸಿಬಿ ಅಭಿಮಾನಿಗಳಿಗೆ ಈ ಮುಖಾಂತರ ಶ್ರದ್ಧಾಂಜಲಿ. ಮಾತುಕತೆ ನಡುವೆಯೂ ನಿಲ್ಲದ ಇರಾನ್ ಇಸ್ರೇಲ್ ಸಂಘರ್ಷ. ಇಸ್ರೇಲ್ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಡ್ರೋನ್ ಕ್ಷಿಪಣಿ ದಾಳಿ. ಇರಾನ್ ಮೇಲೂ ಇಸ್ರೇಲ್ನಿಂದ ವೈಮಾನಿಕ ದಾಳಿ. ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧ. ಹಾರ್ಮುಜ್ ಜಲಸಂಧಿ ದಾಟಲು ಯಾರ ಒಪ್ಪಿಗೆಯ ಅಗತ್ಯವಿಲ್ಲ. ಕೇಂದ್ರ ಸರ್ಕಾರದಿಂದ ಸ್ಪಷ್ಟನೆ. ಫೇಸ್ಬುಕ್ ಇನ್ಸ್ಟಾಗ್ರಾಂ ಕಂಪನಿಗೆ ಭಾರಿ ಹಿನ್ನಡೆ. ಮೆಟಾಗೆ 3,100 ಕೋಟಿ ರೂಪಾಯಿ ದಂಡ ವಿಧಿಸಿದ ಅಮೆರಿಕದ ನ್ಯೂ ಮೆಕ್ಸಿಕೋದ ನ್ಯಾಯಾಲಯ. ಮಕ್ಕಳ ಸುರಕ್ಷತೆಗಿಂತ ಲಾಭಕ್ಕೆ ಆದ್ಯತೆ ನೀಡಿ ನಿಯಮ ಉಲ್ಲಂಘನೆಗಾಗಿ ದಂಡ. ವಿಶ್ವದ ಅತ್ಯಂತ ಕಲುಷಿತ ದೇಶಗಳ ಪಟ್ಟಿ ಪ್ರಕಟ. ಪಾಕಿಸ್ತಾನಕ್ಕೆ ಪ್ರಥಮ ಸ್ಥಾನ, ಭಾರತಕ್ಕೆ 6ನೇ ಸ್ಥಾನ. ಸಂಶೋಧನಾ ವರದಿಯಿಂದ ಮಾಹಿತಿ. $16,600 ಕೋಟಿ ರೂಪಾಯಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೇಲ್. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಸೇರಿ ಅನೇಕ ಹೂಡಿಕೆದಾರರಿಂದ ಜಂಟಿಯಾಗಿ ಖರೀದಿ. ಆರ್ಸಿಬಿ ಫ್ರಾಂಚೈಸಿಯಿಂದ ಈ ಬಗ್ಗೆ ಅಧಿಕೃತ ಘೋಷಣೆ. ಆರ್ಯಮಾನ ವಿಕ್ರಮ್ ಬಿರ್ಲಾ ಆರ್ಸಿಬಿ ಫ್ರಾಂಚೈಸಿಯ ನೂತನ ಅಧ್ಯಕ್ಷ. ಮಾರ್ಚ್ 28ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಪಂದ್ಯ. ಇನ್ಮುಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಸೀಟ್ ರಿಸರ್ವ್, ಯಾವಾಗಲೂ ಖಾಲಿ. 11 ನಂಬರ್ನ ಜರ್ಸಿ ಧರಿಸಿ ಆರ್ಸಿಬಿ ಆಟಗಾರರಿಂದ ಅಭ್ಯಾಸ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಆರ್ಸಿಬಿ ಅಭಿಮಾನಿಗಳಿಗೆ ಈ ಮುಖಾಂತರ ಶ್ರದ್ಧಾಂಜಲಿ.